ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಮಹತಗುಹಕಂ ತಂ ಸಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರುಜಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಉದ್ಯೋಗ ಪರ್ವದಲ್ಲಿ ಬರುವಂತಹ ಅಪರೂಪವಾಗಿರುವಂತಹ ಕಥೆ ಇದು. ಮಾತಲಿ ದೇವೇಂದ್ರನ ಸಾರಥಿಯಾಗಿರುವಂಥವನು, ದೇವಲೋಕಕ್ಕೆ ಅಧಿಪತಿಯಾಗಿರುವಂತಹ ದೇವರಾಜನಾಗಿರುವಂತಹ ಇಂದ್ರನ ಸಾರಥಿಯ ಹೆಸರು ಮಾತಲಿ. ಈ ಮಾತಲಿಗೆ ಅತ್ಯಂತ ಸೌಂದರ್ಯವತಿಯಾಗಿರುವಂತಹ ಒಬ್ಬ ಮಗಳಿದ್ದಳು. ಅವಳ ಹೆಸರು ಗುಣಕೇಶಿ. ಈ ಗುಣಕೇಶಿಗೆ ಪ್ರಾಪ್ತ ವಯಸ್ಸಾದಂತಹ ಸಂದರ್ಭದಲ್ಲಿ ವಿವಾಹವನ್ನ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಗುಣಗಳಿಂದ ಕೂಡಿರುವಂತಹ ವರನನ್ನ ಹುಡುಕಲಿಕ್ಕೋಸ್ಕರವಾಗಿ ಆ ಮಾತಲಿ ಹೊರಟಿದ್ದಾನೆ. ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ ಒಳ್ಳೆಯ ವರನನ್ನ ಹುಡುಕಬೇಕು ಅಂತ. ಆದರೆ ಒಳ್ಳೆಯ ವರ ಅವನಿಗೆ ಸಿಗ್ತಾ ಇಲ್ಲ. ಹೆಂಡತಿ ಜೊತೆ ಮಾತನಾಡಿದ್ದಾನೆ. ಎಲ್ಲಾ ಲೋಕಗಳನ್ನು ನಾನು ಸಂಚಾರ ಮಾಡಿ ನನ್ನ ಮಗಳಿಗೆ ಒಳ್ಳೆಯ ಗುಣಶೀಲನಾಗಿರುವಂತಹ ವರನನ್ನ ಹುಡುಕೊಂಬರ್ತೀನಿ ಅಂತ ಹೇಳಿ ಒಂದು ಒಳ್ಳೆಯ ಶುಭ ತಿಥಿಯಲ್ಲಿ ಲೋಕಯಾತ್ರೆಯ ಅಭಿಯಾನಕ್ಕೆ ತೊಡಗಿರುವಂಥದ್ದು. ಮನುಷ್ಯ ಲೋಕದಲ್ಲಿ ಗುಣಕೇಶಿಗೆ ಅನುರೂಪನಾದಂತಹ ವರ ಸಿಗಲೇ ಇಲ್ಲ. ಅವನು ಬಂದ ಪಾಪ ಮನುಷ್ಯ ಲೋಕದಲ್ಲೆಲ್ಲ ಹುಡುಕ್ತ ಒಳ್ಳೆ ವರ ಸಿಗ್ತಾನ ಅಂತ, ಎಲ್ಲೂ ವರ ಸಿಗಲೇ ಇಲ್ಲ. ಆಮೇಲೆ ಮುಂದಿನ ಲೋಕ ನಾಗಲೋಕಕ್ಕೆ ಹೋಗಿದ್ದಾನೆ. ನಾಗಲೋಕಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ದಾರಿಯ ಮಧ್ಯದಲ್ಲಿ ನಾರದರು ಸಿಕ್ಕಿದ್ದಾರೆ. ನಾರದರು ಕೇಳಿದ್ರು, ಯಾಕಪ್ಪ, ಯಾಕೆ ಹೊರಟಿದ್ದೀಯಾ ಮಾತಲಿ, ಏನ್ ಸಮಾಚಾರ, ಇಲ್ಯಾಕೆ ಬಂದಿದ್ದೀಯಾ? ಅದಕ್ಕೆ ಅವನು ಬಿಡಿಸಿ ಹೇಳ್ದ, ಇಲ್ರಿ ನನ್ನ ಮಗಳಿಗೋಸ್ಕರ ವರನನ್ನ ಹುಡುಕ್ತಾ ಇದ್ದೇನೆ, ಅದಕ್ಕೆ ಹೊರಟಿದ್ದೇನೆ. ಹೌದಾ, ಇನ್ನು ಉದ್ದೇಶ ಏನು, ಹೇಗಿರ್ಬೇಕು ವರ ಎಲ್ಲ ವರ್ಣನೆ ಮಾಡಿ ಹೇಳ್ದ. ನಾರದರು ಮತ್ತು ಮಾತಲಿಯ ಒಂದು ಸಮಯೋಚಿತವಾಗಿರುವಂತಹ ಯಥೋಚಿತವಾಗಿರುವಂತಹ ಮಾತಾಯಿತು. ಮಾತಾದ ಮೇಲೆ ನಾರದರನ್ನ ಕರೆದುಕೊಂಡೇ ಹೋದ ಮಾತಲಿ. ಎಲ್ಲಿಗೆ? ನಾಗಲೋಕಕ್ಕೆ ಹೋಗಿದ್ದಾನೆ. ಅಲ್ಲಿ ನಾರದರು ಮತ್ತು ಮಾತಲಿ ಬಂದಿದ್ದನ್ನು ನೋಡಿ ಆ ನಾಗಲೋಕದವರು ಇವರಿಗೆ ಅತಿಥಿ ಸತ್ಕಾರವನ್ನ ಮಾಡಿದ್ದಾರೆ. ಮಾಡಿದ ಮೇಲೆ ವರುಣನ ಆಜ್ಞೆಯನ್ನ ಪಡೆದು ನಾಗಲೋಕಕ್ಕೆ ಒಳಗಡೆ ಹೋಗಿದ್ದಾರೆ. ಅಲ್ಲೆಲ್ಲ ಅವರಿಗೆ ವಿಶೇಷವಾದ ಸತ್ಕಾರ ನಡೀತು. ಸತ್ಕಾರ ನಡೆದ ಮೇಲೆ ನಾಗಲೋಕದಲ್ಲಿ ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಹಿರಣ್ಯಪುರ ಅನ್ನುವಂತಹ ಪಟ್ಟಣ, ಅಲ್ಲಿ ದೈತ್ಯ ದಾನವರ ನಗರ ಇರುವಂಥದ್ದು. ಅಲ್ಲಿ ಹುಡುಕ್ದ ವರನನ್ನ, ವರ ಹುಡುಕ್ತಾ ಇದ್ದಾನೆ, ಸಿಗ್ತಾನೇನೋ ಅಂತ. ಅಲ್ಲೂ ಯಾರೂ ಸಿಗಲಿಲ್ಲ. ಒಳ್ಳೆ ಯುವಕ. ಅವರೆಲ್ಲ ತನ್ನ ವಿರೋಧ ಪಕ್ಷದವರು, ದೈತ್ಯರು. ನಾವೆಲ್ಲ ದೇವತೆಗಳು, ಹಾಗಾಗಿ ಆ ವಿರೋಧ ಪಕ್ಷದವರನ್ನ ನಾವ್ ಯಾಕೆ ಮದುವೆ ಆಗಬೇಕು, ನನ್ನ ಮಗಳನ್ನ ಯಾಕೆ ಕೊಡಬೇಕು ಅನ್ನೋದು ಅವನ ಮನಸ್ಸಿನಲ್ಲಿರುವಂಥದ್ದು. ಅವನ ಮನಸ್ಸಿನಲ್ಲಿ ಏನೋ ಒಂಥರ ಕಿರಿಕಿರಿ. ಇಲ್ಲ, ಅವರೆಲ್ಲ ವಿರೋಧ ಪಕ್ಷದವರು, ರಾಕ್ಷಸರು, ದೈತ್ಯರು, ದಾನವರು ಅನ್ನೋ ಭಾವನೆ ಅವನಲ್ಲಿರುವಂಥದ್ದು. ನಂತರ ಸುವರ್ಣಪುರ ಅಲ್ಲಿಗೆ ಹೊರಟಿದ್ದಾನೆ. ನಾರದರು ಅಲ್ಲಿರುವಂತಹ ಗರುಡನ ವಂಶದಲ್ಲಿ ಹುಟ್ಟಿದಂತಹ ಎಲ್ಲರನ್ನ ಹುಡುಕ್ಲಿಕ್ಕೆ ಬಂದಿರೋದೇ ವರನನ್ನ, ಎಲ್ಲರನ್ನ ಪರಿಚಯ ಮಾಡಿಸಿದ್ದಾರೆ. ಅವರಲ್ಲಿ ಯಾರಾದ್ರೂ ಇಷ್ಟ ಆಗ್ತಾರ ಅಂತ ಕೇಳಿದ್ರು. ಅವನಿಗೇನೋ ಇಷ್ಟ ಆಗ್ಲೇ ಇಲ್ಲ. ಆದ್ರೂ ಬೇಸರ ಮಾಡ್ಕೊಳ್ಳದೆ ಮತ್ತೆ ರಸಾತಳಕ್ಕೆ ಹೋದ. ಒಳ್ಳೆಯ ವರನನ್ನ ಹುಡುಕಬೇಕು ಅಂತ ಹೇಳಿ
ಅಲ್ಲಿ ನಾಗಗಳ ಆವಾಸ, ಆ ನಾಗರಗಳ ಆವಾಸ, ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಅರಿಯಕ ಅನ್ನುವಂತಹ ನಾಗನ ಮೊಮ್ಮಗನಾಗಿರುವಂತಹ ಸುಮುಖ ಅನ್ನುವಂತಹ ವರನನ್ನ ಹುಡುಕಿದ್ದಾನೆ. ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಒಳ್ಳೆ ಸದ್ಗುಣದಿಂದ ಕೂಡಿರುವಂಥವನು. ಅವನನ್ನ ಕರೆದು ಮಾತಾಡಿಸಿದ್ದಾನೆ. ನೋಡಪ್ಪ, ನಾನು ಇಂದ್ರನ ಸಾರಥಿ, ನನ್ನ ಸಂಬಂಧ ನಿನಗಾಗಬೇಕು ಅಂತ ನನ್ನ ಅಪೇಕ್ಷೆ. ನನ್ನ ಮಗಳನ್ನ ನಿನಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಆದ್ರೆ ನನ್ನ ಮಗ ಚಿಕುರನನ್ನ ಗರುಡ ಕೊಂದು ಇನ್ನು 1 ತಿಂಗಳಲ್ಲಿ ನನ್ನ ಮೊಮ್ಮಗನಾಗಿರುವಂತಹ ಸುಮುಖನನ್ನ ಕೊಲ್ತೀನಿ ಅಂತ ಹೇಳಿದ್ದಾನೆ. ಅಲ್ಪವಾದ ಆಯುಷ್ಯ, ಯಾವಾಗ ಸಾಯ್ತಾನೋ ಗೊತ್ತಿಲ್ಲ. ಬಲಿಷ್ಠನೊಂದಿಗೆ ವಿರೋಧ ಕಟ್ಟಿಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಆದರೂ ಸುಮುಖ, ನಿನಗೆ ನಾನು ಮತ್ತೆ ವಿವಾಹ ಮಾಡಿಕೊಡಬೇಕು, ಹೇಗೆ ನನ್ನ ಮಗಳನ್ನ ನೀನು ಕೊಡ್ತೀನಿ, ವಿವಾಹ ಮಾಡ್ಕೊಂತೀಯ ಅಂತ ಇಬ್ರೆಲ್ಲ ಮಾತಾಡಿದ್ರು. ಆಗ ಮಾತಲೇನಿದ್ದಾನಲ್ಲ, ನಾರದರ ಕಡೆಗೆ ತಿರುಗಿ ಹೇಳ್ತಾನ, ನಾರದ್ರೆ, ಈ ಸುಮುಖನನ್ನೇ ನಾನು ಅಳಿಯನನ್ನಾಗಿ ಮಾಡ್ಕೊಳ್ತೀನಿ. ದಯವಿಟ್ಟು ನೀವು ಹೇಗಾದ್ರೂ ಮಾಡಿ ಒಂದು ಒಳ್ಳೆ ಮಾತಾಡಿ ಆ ಸಂಬಂಧವನ್ನ ಬೆಳೆಸಿ. ಈ ಕಥೆ ಏನಿದೆ ಅಲ್ಲ, ಕೇವಲ ಕಥೆಯಾಗಿ ನಾವು ತಿಳಿದುಕೊಳ್ಳೋದಷ್ಟೇ ಅಲ್ಲ, ಇದರಲ್ಲಿ ಜೀವನದ ಸಂದೇಶ ಇದೆ. ವಿವಾಹವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಕಾಲದಲ್ಲಿಯೂ ಸಹಿತ ಮಧ್ಯಸ್ಥಗಾರರನ್ನಾಗಿ ಯಾರನ್ನು ಮಾಡಿಕೊಳ್ಳಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದಾನೆ ಮಾತಲಿ. ನಮ್ಮ ಬಗ್ಗೆ ಒಳ್ಳೆಯದನ್ನ ಹೇಳಿ ಅವರಲ್ಲಿ ಸಂಬಂಧವನ್ನ ಬೆಳೆಸೋನಾಗಬೇಕು. ಇಲ್ಲದೆ ಇರೋದನ್ನೆಲ್ಲ ಹೇಳಿ ಆ ಸಂಬಂಧವನ್ನ ಹಾಳು ಮಾಡಿ ವಿವಾಹ ಆಗದೇ ಇರೋ ರೀತಿ ಮಾಡುವಂಥವರನ್ನ ನಾವು ಕರೆದುಕೊಂಡು ಹೋಗಬಾರ್ದು. ನಮ್ಮ ಸಂಬಂಧಿಕರು ಯಾರು ಅಂತ ಕೇಳಿದ್ರೆ ಒಳ್ಳೆಯ ಸಭ್ಯರಾಗಿರುವಂತಹ ಸಜ್ಜನರ ಹೆಸರನ್ನ ಹೇಳೋ ಹಾಗಿರಬೇಕು. ದುಷ್ಟರ ಹೆಸರನ್ನ ಹೇಳಿದ್ರೆ ಯಾರು ಕನ್ಯಾ ಕೊಡ್ತಾರೆ? ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾನವನು. ಹೆಣ್ಣಿನ ತಂದೆಯಾಗೆ ಇಷ್ಟು ಯೋಚನೆ ಮಾಡ್ತಾ ಇದ್ದಾನೆ. ಏನಾದ್ರೂ ಮಾಡಿ ನೀವು ಅವನ ಒಂದು ಸಂಬಂಧವನ್ನ ನಮಗೆ, ಅವನನ್ನ ಅಳಿಯನನ್ನಾಗಿ ಮಾಡಿಕೊಡ್ರಿ. ಆಗ ಆ ಕಡೆ ತಿರುಗಿ ಹೇಳ್ತಾನಂತೆ, ಯಾರು ಆ ನಾರದರಿಗೆ ಮಾತಲಿ ಹೇಳಿದ ಕೂಡಲೇ ಮಾತಲಿ ಇವ್ರ ಬಗ್ಗೆ ಹೇಳ್ತಾರಂತ ನಾರದರು. ನೋಡಪ್ಪ, ದೇವೇಂದ್ರನ ಸಾರಥಿಯಾಗಿರುವಂಥವನು, ಇಷ್ಟೇ ಅಲ್ಲ ಮಹಾವಿಷ್ಣುವಿನ ವಾಹನವಾಗಿರುವಂತಹ ಗರುಡ ಇವನಿಗೆ ಪ್ರಿಯನಾಗಿರುವಂಥವನು. ಇಂದ್ರನ ತಮ್ಮನೇ ಉಪೇಂದ್ರ ಅಲ್ಲ ಅಂತ ಇವರು ನಾರದರು ಎಲ್ಲ ವಿಸ್ತಾರವಾಗಿ ಹೇಳಿದರು. ಆತನ ವಾಹನ ಗರುಡ ಇರುವಂಥವನು. ನೀನೇನು ಚಿಂತೆ ಮಾಡಬೇಡ, ನಾವೆಲ್ಲ ಗರುಡನಿಗೆ ಬಿಡಿಸಿ ಸಮಾಧಾನ ಮಾಡ್ತೀವಿ. ಅವನೇ ನಿನ್ ಬಂದು ತಿನ್ನೋದಿಲ್ಲ, ನೀನು ಆರಾಮಾಗಿರಬಹುದು. ನೀನು ಅವಶ್ಯವಾಗಿ ಮಾತಲೆಯ ಮಗಳನ್ನ ವಿವಾಹ ಮಾಡಿಕೋ ಅಂತ ಎಲ್ಲ ಮಾತಾಡಿ ಸಮಾಧಾನ ಮಾಡಿದ್ರು. ಅಂದ್ರೆ ಮರಣ ಭಯ ನಿನಗೆ ಬರೋದಿಲ್ಲ, ನೀನು ಅವಶ್ಯವಾಗಿ ವಿವಾಹ ಮಾಡಿಕೊಳ್ಳಬಹುದು, ಅಭಯವನ್ನ ಇದ್ರು. ಇದೆಲ್ಲ ಆದ ಮೇಲೆ ಮತ್ತು ವಿವಾಹ ಮಾಡಬೇಕು. ಇಂದ್ರಲೋಕದಲ್ಲಿ ಇಂದ್ರ ಉಪೇಂದ್ರರ ಒಂದು ಆಶೀರ್ವಾದದಿಂದ, ಬೆಂಬಲದಿಂದ, ವಿಜೃಂಭಣೆಯಿಂದ ವಿವಾಹವನ್ನ ಮಾಡಿದ್ದಾರೆ. ಗುಣಕೇಶಿಯನ್ನ, ಆ ಮಾತಲಿಯ ಮಗಳಾಗಿರುವಂತಹ ಗುಣಕೇಶಿಯನ್ನ ಈ ಸುಮುಖನಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಗರುಡ ಬಂದು ಹೇಳ್ತಾನಂತೆ, ಇಂದ್ರ, ಇದು ಅನ್ಯಾಯ. ನನ್ನ ಆಹಾರವನ್ನ ನೀವು ಕಸ್ದುಕೊಂಡಿದ್ದೀರಿ. ಸರ್ಪಗಳು ಗರುಡ ಪಕ್ಷಿಯ ಆಹಾರವಾಗಿರುವಂಥದ್ದು. ಇದು ನಿಸರ್ಗಕ್ಕೆ ವಿರುದ್ಧವಾಗಿರುವಂಥದ್ದು. ಅದನ್ನ ಮುರಿಲಿಕ್ಕೆ ನೀ ಯಾರು? ಹಾವುಗಳಿಲ್ಲದೆ ನಮ್ಮ ಅಸ್ತಿತ್ವವೇ ಇರೋದಿಲ್ಲ. ನನ್ನ ಆಹಾರವನ್ನು ಯಾಕೆ ಕಿತ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಗರುಡ. ಆಗ ಇಂದ್ರದೇವರು ಶಾಂತವಾಗಿ ಉತ್ತರ ಹೇಳ್ತಾ ಇದ್ದಾರೆ, ಹೇ ಪಕ್ಷಿರಾಜ, ಸುಮುಖನಿಗೆ ದೀರ್ಘ ಜೀವನವನ್ನು ಕೊಟ್ಟಿದ್ದು ನಾನಲ್ಲ. ಯಾರು ಕೊಟ್ಟಿದ್ದು? ಭಗವಂತ. ಉಪೇಂದ್ರ ನಾಮಕನಾಗಿರುವಂತಹ ಭಗವಂತ ಕೊಟ್ಟಿರುವಂಥದ್ದು. ಸಾಕ್ಷಾತ್ ನಾರಾಯಣ ಉಪೇಂದ್ರನಾಗಿ ಅವತಾರ ಮಾಡಿದ್ದಾನೆ. ಸುಮುಖನ ಅಭಯ ಪ್ರದಾನದ ಹಿನ್ನೆಲೆ ಅದು ಉಪೇಂದ್ರನ ಅನುಗ್ರಹದಿಂದ. ಗರುಡ ಉಪೇಂದ್ರನ ಹತ್ತಿರ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಆಗ ಭಗವಂತ
ಅವನ ಅಸಮಾಧಾನವನ್ನ ನೋಡಿ, ಹೌದಾ ಗರುಡ, ನಿಂಗಷ್ಟೊಂದು ಶಕ್ತಿ ಇದನ ಸ್ವಾಮಿ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ಅಂದ. ಭಗವಂತನ ಮುಂದೆ ಹೋಗಿ ತನ್ನ ಅಸಮಾಧಾನವನ್ನೆಲ್ಲ ತೋಡ್ಕೊಂಡ. ನಂಗೆ ಆಹಾರ ಬೇಕಾಗಿತ್ತು, ನೀನು ಅದನ್ನ ತಪ್ಪಿಸಿದ್ದೀಯಾ ಅಂತ ಅನ್ನೋ ಅಭಿಪ್ರಾಯದಲ್ಲಿ ಲೋಕಕ್ಕೆ ವಿಡಂಬನೆಯಿಂದ ಆ ಗರುಡ ದೇವರು ತೋರಿಸಿದ್ದಾರೆ. ಭಗವಂತ ತೋರಿಸ್ತಾ ಇದ್ದಾನಂತೆ, ಹೌದಾ ನಿಂಗ ಅಷ್ಟೊಂದು ಶಕ್ತಿ ಇದೆನಾ? ಹಂಗಿದ್ರೆ ಪರಾಕ್ರಮದಲ್ಲಿ ಹೇಳ್ಕೊಂಡ, ನಾನು ಇಡೀ ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿ ನನ್ನಲ್ಲಿದೆ ಅಂತ ಹೇಳಿದಾಗ ಭಗವಂತ ತನ್ನ ಬಲಗೈಯನ್ನ ಕಿರು ಬೆರಳು, ಮತ್ತೆ ಬಲಗೈಯೂ ಅಲ್ಲ, ಸ್ವಲ್ಪ ಆ ಗರುಡನ ಮೇಲೆ ಇಡ್ತಾನಂತ. ಇಟ್ಟಾಗ ಅವನಿಗೆ ಆ ಭಾರವನ್ನು ತಡ್ಕೊಳಕ್ಕಾಗೋದಿಲ್ಲ. ಸ್ವಾಮಿ, ದಯವಿಟ್ಟು ನಿನ್ ಕೈ ತೆಗೆದ್ಬಿಡು, ನಿನ್ನ ಆ ಕಿರು ಬೆರಳಿನ ಭಾರವನ್ನು ನಾನು ತಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ, ನನ್ನ ಶಕ್ತಿಯ ಮಿತಿ ಏನು ಅಂತ ನನಗೆ ಗೊತ್ತಾಗಿದೆ, ದಯವಿಟ್ಟು ಕ್ಷಮಾ ಮಾಡು ಅಂತ ಹೇಳಿ ಆ ಗರುಡನ ಗರ್ವವನ್ನ ಪರಿಹಾರ ಮಾಡಿ ಸುಮುಖನೊಂದಿಗೆ ಚೆನ್ನಾಗಿ ಸ್ನೇಹವನ್ನ ಬೆಳೆಸೋ ಹಾಗೆ ಮಾಡಿದ್ದಾನೆ ಭಗವಂತ. ಇದರಿಂದ ನಾವು ಕಲಿಯುವಂತಹ ಪಾಠ ಏನು ಅಂದ್ರೆ, ಒಳ್ಳೆಯ ವರನನ್ನ ಹುಡುಕಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿರಬೇಕಾಗಿರುವಂಥದ್ದು ಸದಾಚಾರದಿಂದ ಕೂಡಿರುವಂತಹ, ಸದ್ಗುಣದಿಂದ ಕೂಡಿರುವಂತಹ ವರನನ್ನ ಹುಡುಕಬೇಕು. ಜೊತೆಗೆ ಯಾವುದೇ ಕಾರ್ಯ ಮಾಡಿದ್ರು ಗುರು ಹಿರಿಯರ ಆಶೀರ್ವಾದ ಬೇಕು, ಭಗವಂತನ ಆಶೀರ್ವಾದ ಬೇಕು. ಗರುಡ ಶಕ್ತಿಶಾಲಿಯಾಗಿದ್ರು, ಎಷ್ಟೇ ಜನರ ವಿರೋಧ ಇದ್ರು, ಉಪೇಂದ್ರ ನಾಮಕನ ಭಗವಂತನ ಅನುಗ್ರಹದಿಂದ ಎಲ್ಲವೂ ಸಾಂಗೋಪಾಂಗವಾಗಿ ವಿವಾಹ ಆಗಿರುವಂಥದ್ದು. ನಾವು ನಮ್ಮ ಜೀವನದಲ್ಲಿ ಈ ಕಥೆಯಿಂದ ತಿಳಿಯುವಂಥದ್ದು, ಗುರು ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇದ್ರೆ ಶತ್ರುವು ಮಿತ್ರನಾಗ್ತಾನೆ. ಅದಕ್ಕಿದೆ ಕಥೆ ಸಾಕ್ಷಿ. ನಾಗಗಳಿಗೂ ಗರುಡನಿಗೂ ಮೊದ್ಲಿಂದ ವಿರೋಧವಾಗಿರುವಂಥದ್ದು, ಆದರೂ ಭಗವಂತನ ಅನುಗ್ರಹ ಇದ್ರೆ ಎಲ್ಲವೂ ಅಸಾಧ್ಯವಾದದ್ದು ಅಂತ ಯಾವುದಿದನೋ ಅದನ್ನ ಸಾಧ್ಯ ಮಾಡಿ ತೋರಿಸ್ತಾನೆ ಭಗವಂತ. ಅದನ್ನ ನಮಗೆ ಉದ್ಯೋಗ ಪರ್ವ ಬಹಳ ಸುಂದರವಾಗಿ ಕಥೆಯ ರೂಪದಲ್ಲಿ ತಿಳಿಸಿರುವಂಥದ್ದು.